ಏನ ಲಗುನ ಕರಿಯೋ ಮನ್ಯಾಗ ಹೆಣ್ಮಕ್ಳು ಅವ್ರಿಗೂ ಈ ವಿಷಯ ಹೇಳಿದ್ವಿ ಅಂದ್ರೆ ಎಷ್ಟು ಖುಷಿ ಪಡ್ತಾರ ಅವರು. ತಡಿ ತಡಿ ಕರಿತೀನಿ. ಲಕ್ಷ್ಮಿಯೇ, ಲೇ ಲಕ್ಷ್ಮಿಯೇ, ಎಲ್ಲದಿರಿ ಮನ್ಯಾಗ ಎಲ್ಲರೂ ಮಂದಿ ಲಗುನ ಬರ್ರಿಲ್ಲ ಅಂತ ಹೊರಗಡೆ. ಲಗುನ ಬರೀಲಿ, ಎಷ್ಟೊತ್ತು ಮಾಡ್ತೀರಿ? ಕರೆದ ತಕ್ಷಣ ಲಗುನ ಬರಂಗೇ ಇಲ್ಲ ನೋಡು. ಬಂದ್ವಿ ಬಾ 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 ಬಾ. ಏನ್ರಿ ಇದು, 3 ಜನ ಇಷ್ಟೊಂದು ಖುಷಿನಾಗದಿರಿ? ಅಲ್ರಿ ನೀವೇನ್ರಿ ನೀವು ಈ ನಮ್ನಿ ಖುಷಿ ಆಗದಿರಿ? ಏನು ಸಮಾಚಾರ ಅಂತದ್ದು? ಏನ್ರಿ ಮಾವರ ಅಂತ ಖುಷಿ ವಿಷಯ? 3 ಜನ ಈ ನಮ್ನಿ ಖುಷಿಯಾಗಿ ಬಂದಿರಿ ಮನೆಗೆ? ನಾನು ಹೇಳೋ ವಿಷಯ ಏನಾದರೂ ನೀವು ಕೇಳಿದ್ರಿ ಅಂದ್ರೆ ನೀವು 4 ಜನ ನಮಗಿಂತ ಜಾಸ್ತಿ ಖುಷಿ ಪಡ್ತೀರಿ. ಏನಪ್ಪ ಅದು ಅಂತ ಖುಷಿ ಪಡೋ ವಿಷಯ? ನಾವು ಏನು ಹೇಳ್ರಿ ಕೇಳೋಣ. ಅದಾನಲ್ಲ ಈ ಮನ್ಯಾಗ ಒಬ್ನ ವೇಸ್ಟ್ ಬಾಡಿ ಸುರೇಶ, ಅದೇನು ನಮ್ಮ ಮೇಲೆ ಸಾಲ ಹೊರಿಸಿದ್ದಲ್ಲ 35 ಲಕ್ಷ ರೂಪಾಯಿನ ನೀವು ಎಷ್ಟೊತ್ತಿದ್ರು ಬಂದು ಕೊಡಬೇಕು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ತೀವಿ ಅಂತ ಏನು ಕೇಸ್ ಹಾಕಿದ್ರಲ್ಲ, ಆ ಸುರೇಶನಂದು ಕಡೆಯಲ್ಲ ಲಾಯರ್ ಅದಾರಲ್ಲ, ಆ ಲಾಯರ್ ಫೋನ್ ಹಚ್ಚಿದ್ರಂತ ನಮ್ಮ ಪುರುಷಿಗೆ ಫೋನ್ ಹಚ್ಚಿ, ಇಲ್ಲ ಆ ಸುರೇಶನ ಈ ಕೇಸನ್ನು ಹಿಂದಕ್ಕೆ ತೊಗೊಂಡಾನ, ನೀವು ಅವ್ರೇನು 35 ಲಕ್ಷ ರೂಪಾಯಿ ಏನು ಕೊಡೋದು ಬೇಡ, ಈ ಕೇಸ್ ಎಲ್ಲ ಇಲ್ಲಿಗೆ ಕ್ಲೋಸ್ ಆಗಿಬಿಟ್ಟೈತಿ, ಇನ್ಮೇಲೆ ಈ ವಿಷಯವಾಗಿ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ, ಇವರು ಮಾತಾಡಂಗಿಲ್ಲ, ಎಲ್ಲ ಮುಗೀತು ಇಲ್ಲಿಗೆ, ಅವ್ರ ಕೇಸನ್ನು ವಾಪಸ್ ತೊಗೊಂಡಾರ ಸುರೇಶ್ ಮತ್ತು ರಿಯಾ ಅವರು, ಇಲ್ಲಿಗೆ ಕೇಸ್ ಕ್ಲೋಸ್ ಆಗೈತಿ ಅಂತ ಹೇಳಿದ್ರಂತ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಖುಷಿ ವಿಷಯ ಹೇಳಿದ್ರಿ ನೀವು. ನಿಮ್ಮ ಬಾಯಿಗೆ ಸಕ್ಕರೆ ಹಾಕ. ಯಪ್ಪ, ನಮಗಂತೂ ಈ ವಿಷಯದ ಸಲುವಾಗಿ ರಾತ್ರೆಲ್ಲ ನಿದ್ದಿನ ಬರ್ತಾ ಇಲ್ಲ ಆಗಿದ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಚಲೋ ಆತಲ್ರಿ. ಅಂತೂ ಇಂತೂ ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾತಲ್ಲ, ಚಲೋ ಆತ ಬಿಡ್ರತ್ತಾಗ. ಏನ್ರಿ ಮಾವರಿ ನೀವು ಇಂಥ ಖುಷಿ ಪಡೋ ವಿಷಯನ ಅಷ್ಟು ಲೇಟಾಗಿ ಬಂದು ಹೇಳ್ತಿರಲ್ರಿ? ನಿಮ್ಗೆ ಗೊತ್ತಾದ ತಕ್ಷಣ ಫೋನ್ ಹಚ್ಚಿ ಹೇಳ್ಬಿಡಕ್ಕೆ ಬರಲ್ಲನ್ರಿ? ಇದೇ ವಿಷಯ ಸಲುವಾಗಿನ ಮುಂಜಾಲಿಂದ 4 ಜನ ಕುತ್ಕೊಂಡು ಎಷ್ಟು ಚಿಂತೆ ಮಾಡಾಕೊಂತಿದ್ವಿ ಗೊತ್ತನ್ರಿ? ಅಯ್ಯ, ನಮಗೂ ಈ ವಿಷಯ ಈಗ ಗೊತ್ತಾಯ್ತು. ಪುರುಷಿಗೆ ಫೋನ್ ಹಚ್ಚಿ ಹೇಳಿದ್ರಲ್ಲ ಲಾಯರ್, ಹಚ್ಚಿ ಹೇಳಿದ ತಕ್ಷಣ ಪುರುಷಿನ ನಮಗೆ ಫೋನ್ ಹಚ್ಚಿ ಹೇಳಿದ, ಅವನು ಬರಾಕುಂತಾನಂತ, ಅವನು ಬಂದು ಹೇಳೋದು ತಡ ಆಕೈತಂತಂದು ನಮ್ಗೆ ಫೋನ್ನಾಗ ಹಚ್ಚಿ ಹೇಳಿಬಿಟ್ಟಿದ್ದ. ಹಾಗಾಗಿ ನಮ್ಗೆ ಗೊತ್ತಾದ ತಕ್ಷಣ ಮನೆಗೆ ಬಂದು ನಿಮಗೂ ಹೇಳಿ ನೋಡು, ಇವತ್ತು ಒಳ್ಳೆ ಸುದ್ದಿ ಕೇಳೀವಿ, ಚಲೋನತ್ತಂಗೆ ಏನಾರ ಸ್ವೀಟ್ ಮಾಡ್ರಿ ಮನ್ಯಾಗ. ಏನ ಅತ್ತಿಗೆಮ್ಮ, ಒಂಚೂರು ತುಪ್ಪ ಆಮೇಲೆ ಸಕ್ಕರೆ ಅಥವಾ ಬೆಲ್ಲದ ಏನು ಮಾಡ್ತೀರಿ ನೋಡ್ರಿ, ಒಂಚೂರು ಜಾಸ್ತಿ ಹಾಕಿನ ಮಾಡಿಬಿಡ್ರ, ಗೋಡಂಬಿ ಗಿಡಂಬಿ ಎಲ್ಲ ಜಾಸ್ತಿ ಹಾಕಿ ಒಂದು ಒಳ್ಳೆ ಪಾಯಸ ಮಾಡಿಬಿಡ್ರಿ ಅತ್ತಿಗೆಮ್ಮ, ಇವತ್ತು ತೃಪ್ತಿಯಿಂದ ಪಾಯಸ ಕೊಡೋದು ಬಿಡನ್ರಿ ಅಂತ. ಹೌದೌದು, ಒಳ್ಳೆ ಸುದ್ದಿನ ಕೇಳ್ಬಿಟ್ಟಿವಿ, ಅದಕ್ಕೆ ಮಸ್ತ್ ಹಬ್ಬದ ಅಡುಗೆನ ಮಾಡಿಬಿಡ್ರಿ ಇವತ್ತು, ಎಲ್ಲರೂ ಕುತ್ಕೊಂಡು ಹಬ್ಬದ ಊಟ ಮಾಡ್ಬಿಡಕ್ಕೆ ಬರ್ತೈತಿ. ಅಂದಂಗೆ ಕಾವೇರಿ ಬಂದ ನನ್ನ ಕಾಲೇಜಿಂದ? ಇನ್ನೂ ಇಲ್ರಿ, ಬಂದಿಲ್ಲ. ಆಕೆ ಬಂದ ತಕ್ಷಣ ಆಕೆಗೂ ಮೊದಲು ಈ ವಿಷಯ ಹೇಳ್ಬೇಕು, ಆಕೆನೂ ಖುಷಿ ಪಡ್ತಾಳೆ. ಇದಕ್ಕೆಲ್ಲ ಕಾರಣನ ನಮ್ಮ ಕಾವೇರಿ. ಅಂತೂ ಒಂದು ಒಳ್ಳೆ ಸುದ್ದಿ ಕಿವಿಗೆ ಬಿತ್ತಲ್ಲ, ನಂಗಂತೂ ಭಾಳ ಖುಷಿ ಆತ್ರಿ. ಅರೆ, ನಮ್ಮ ಕಾವೇರಿ ಬಂದ ಬಿಡ್ಲಿ ನೋಡ್ರಿ, ನೆನಸಷ್ಟಿಗೆ ಕಾವೇರಿ ಬಂದ್ಲು. ನಮ್ಮ ಕಾವೇರಿಗೆ 100 ವರ್ಷ ಆಯಸ್ಸು. ಏನಿದು ಎಲ್ಲರೂ ಇಷ್ಟು ಖುಷಿ ಆಗತ್ತೀರಿ? ಅದು ಅಲ್ಲದೆ ಎಲ್ಲರೂ ನನ್ನನ್ನು ನೋಡಕೊಂತೀರಿ, ಏನಾಯ್ತು? ಅಯ್ಯೋ ಕಾವೇರಿ, ನಾವು ಹೇಳೋ ಖುಷಿ ವಿಷಯ ಏನಾದರೂ ನೀವು ಕೇಳ್ಬಿಟ್ಟಿ ಅಂದ್ರೆ ಎಷ್ಟು ಖುಷಿ ಪಡ್ತೀವಿ ಗೊತ್ತಾನ? ಹೌದಾ ಕಾಕ? ಏನು ಕಾಕ ಅದು ಅಂಥ ಖುಷಿ ಪಡೋ ವಿಷಯ? ಅಯ್ಯೋ ಕಾವೇರಿ, ಅದವ ಮನ್ಯಾಗ 35 ಲಕ್ಷ ರೂಪಾಯಿದು ಅದು ಇದು ಮಾತುಕತೆ ನಡೆದಿತ್ತಲ್ಲ, ಸಾಲ ಅದು ಇದು, ಅದೆಲ್ಲ ಕೇಸ್ ಕ್ಲೋಸ್ ಆಗಿ ಅವರ ಕೇಸನ್ನೇ ಹಿಂದಕ್ಕೆ ತೊಗೊಂಡ್ಬಿಟ್ರಂತ. ಇನ್ಮೇಲೆ ಅವ್ರು ನಮ್ಮ ತಂಟೆಗೆ ಬರೋಂಗಿಲ್ಲ ಅಂತ. ಅದಕ್ಕೆ ನಾವೆಲ್ಲರೂ ಭಾಳ ಅಂದ್ರೆ ಭಾಳ ಖುಷಿಯಾಗಿಬಿಟ್ಟಿವಿ ನೋಡವ ಇವತ್ತಂತೂ. ಈಗಾರ ನಿನ್ನನ್ನೇ ನೆನೆಸ್ಕೊಂಡ್ವಿ ನೋಡ, ನಿನಗೂ ಹೇಳಿದ್ರೆ ನೀನು ಖುಷಿ ಪಡ್ತಿದ್ದಿ ಅಂತಂದು ಅದಕ್ಕೆ ಕಾಯ ಕುಂತಿದ್ವಿ, ಅಷ್ಟ್ರಾಗ ನೀನೇ ಬಂದಿ ನೋಡವ. ಓ ಹೌದಾಯಪ್ಪ, ಅಯ್ಯೋ ಎಂಥ ಚಲೋ ವಿಷಯ ಅಪ್ಪ. ಅಯ್ಯೋ ನನಗಂತೂ ಭಾಳ ಖುಷಿ ಆತಪ್ಪ. ನನಗೂ ಇದ್ರದ ಚಿಂತೆ ಇತ್ತಿತ್ತು, ಏನಾಕೈತೋ ಏನಂತಂದು. ಹಬ್ಬ ಅಂತೂ ಒಂದು ಒಳ್ಳೆ ಸುದ್ದಿನ ಹೇಳಿದ್ರಿ ನೋಡ್ಯಪ್ಪ. ಹ್ಞೂ ಕಾವೇರಿ, ನಮಗೂ ಎಲ್ರಿಗೂ ಈ ವಿಷಯ ಕೇಳಿ ಎಷ್ಟು ಖುಷಿಯಾಗಿತ್ತಂದ್ರೆ, ಅಯ್ಯೋ ಎಲ್ಲ ಆ ದೇವ್ರ ದಯೆಯಿಂದ ಏನೋ ಒಳ್ಳೇದಾತಲ್ಲ, ಅಷ್ಟ ಸಾಕು. ಈ ಮನೆಗೆ ಒಂಥರ ಗ್ರಹಣ ಹಿಡ್ದಂಗೆ ಆಗ್ಬಿಟ್ಟಿತ್ತು. ಎಷ್ಟು ದಿನದಿಂದ ಮನ್ಯಾಗ ಯಾರು, 1 ತಿಂಗಳಿಂದ ಮನ್ಯಾಗ ಯಾರು ನೆಮ್ಮದಿಂದನೇ ಇಲ್ಲಾಗಿದ್ರು, ನೆಮ್ಮದಿಂದ 1 ಕಪ್ ಚಾನು ಕುಡ್ದಿಲ್ಲಾಗಿದ್ರು, ಊಟನೂ ಮಾಡಿಲ್ಲಾಗಿದ್ರು. ಆ ನಮ್ಮನೆ ಚಿಂತೆ ಹತ್ಬಿಟ್ಟಿತ್ತು ಎಲ್ರಿಗೂ. ಅಂತೂ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾತಲ್ಲ, ಅಷ್ಟು ಸಾಕು. ಹ್ಞೂ ಯವ್ವ, ಆ ದೇವ್ರು ಯಾವತ್ತೂ ಒಳ್ಳೆಯವರಿಗೆ ಕೈ ಬಿಡಂಗಿಲ್ಲ. ಯಾವುದೋ ಒಂದು ರೂಪದಿಂದ ದೇವ್ರ ಕೈ ಹಿಡ್ದ ಹಿಡಿತಾನೆ. ಒಟ್ಟಿನಲ್ಲಿ ಒಳ್ಳೇದಾತಲ್ಲ, ನಿಮ್ಮೆಲ್ರಿಗೂ ಚಿಂತೆ ಹೋತಿಲ್ಲ, ಈಗಾರ ಆರಾಮಾಗಿ ಖುಷಿಯಾಗಿರ್ತೀರಾ? ಹೂನವ, ಇನ್ನು ಮೇಲೆ ಆರಾಮಾಗಿರೋದು. ಎಲ್ರಿಗೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅಲ್ಲ ಭಾಳನ ಚಿಂತಿತ್ತು. ಇವತ್ತೆಲ್ಲರೂ ಆರಾಮಾಗಿ ಇರೋದು. ಲಕ್ಷ್ಮಿ, ಒಂದೆರಡು ಲಘುನ ಹೋಗಿ ಏನಾರ ಹಬ್ಬದ ಅಡುಗೆ ಮಾಡಿಬಿಡ್ರಿ, ನಮಗಂತೂ ಹೊಟ್ಟೆ ಭಾಳ ಸುವಾಗ್ಬಿಟ್ಟೈತಿ. ಬೆಳಿಗ್ಗೆಯಿಂದ ಏನೂ ತಿಂದೇ ಇಲ್ಲ, ಎಲ್ಲರೂ ಕುತ್ಕೊಂಡು ಆರಾಮಾಗಿ ಹಬ್ಬದ ಊಟ ಮಾಡಿದ್ರಾದ. ಏನಂತೀರಿ?
ಹ್ಞೂ ಸರಿ ಆಯ್ತು ತಗೋರಿ, ನೀವು ಹೋಗಿ ಮತ್ತೆ ಮಾತಾಡ್ಕೊಂತ ಕೂತ್ಕೋರಿ. ಅಷ್ಟ್ರಾಗ ನಾವು ಬಡ 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 ಅಡುಗೆ ಮಾಡೋಕೆ ಇಲ್ಲಿ ಕರಿತೀವಂತ. ಅಷ್ಟೊತ್ತಿಗೆ ನಮ್ಮ ಪುರುಷನ ಬರ್ತಾನಲ್ಲ, ಅಷ್ಟ್ರು ಕೂತ್ಕೊಂಡು ಊಟ ಮಾಡಿದ್ರಾತು. ಸರಿ ಆತಗೋ, ಹಂಗ ಮಾಡಿದ್ರಾಯ್ತು. ಕಾವೇರಿ, ನೀನು ಹೋಗಿ ಲಘುನ ಕೈಕಾಲು ಮುಖ ತಕೊಂಬಾರವ, ನೀನು ಊಟ ಮಾಡಂತೆ ಅಂತ. ಹಾಂ ಸರಿ ಆಯ್ತವ್ವ. ಸರಿ ರೀ, ನಾವು ಹೋಗಿ ಲಘುನ ಅಡುಗೆ ಮಾಡ್ಕೊಂಬರ್ತೀವಿ, ನೀವು ಆರಾಮಾಗಿ ಕುತ್ಕೊಂಡಿರಿ ಹೊರಗಡೆ. ಸರಿ ಆಯ್ತು. ಇವತ್ತೊಂದು ಮಸ್ತ್ ಹಳೇದು ಕನ್ನಡ ಪಿಕ್ಚರ್ ಹಚ್ಚತೈತಿ, ಎಲ್ಲರೂ ಪಿಕ್ಚರ್ ನೋಡ್ಕೊಂತ ಮಸ್ತ್ ಊಟ ಮಾಡಿದ್ರಾತು. ಏನಂತೀರಿ? ಆಯ್ತು ತಗೋರಿ, ಹಂಗೆ ಮಾಡಿದ್ರತ್ತ. ಚಲೋ ಪಿಕ್ಚರ್ ಹಚ್ಚಿಡ್ರಿ, ನೀವು ಹಚ್ಚಷ್ಟಿಗೆ ಲಘು ಲಘುನ ಎಲ್ಲ ಅಡುಗೆ ಮಾಡ್ಕೊಂಬಂದ್ಬಿಡ್ತೀವಂತ. ಮಸ್ತ್ ಕುತ್ಕೊಂಡು ಊಟ ಮಾಡಕ್ಕೆ ಬರ್ತೈತಿ. ನಡೀರಿಲಿ, ಯಾವ್ದಾರ ಒಂದು ಮಸ್ತ್ ಕಾಮಿಡಿ ಪಿಕ್ಚರ್ ಹುಡ್ಕೊಂಡ್ರಂತ. ಎಲ್ಲರೂ ಪಿಕ್ಚರ್ ನೋಡ್ಕೊಂತ ನಕ್ಕೊಂತ ನಕ್ಕೊಂತ ಊಟ ಮಾಡಿದ್ರಾತ. ನಡೀರಿ. ಸರಿ ಬಾಯ್ ಅಣ್ಣ. ಮನ್ಯಾಗ ಎಲ್ಲರೂ ಖುಷಿಯಿಂದ ಅದಾರಂತ ಖುಷಿಯಾಗಿರ್ಬೇಕಾ, ಅಥವಾ ಆನಂದ್ ಅವ್ರಿಗೆ ಹಂಗೆ ಮಾಡಿದ್ರಲ್ಲ ಅಂತ ಬೇಜಾರಾಗಬೇಕಾ? ಒಂದು ಗೊತ್ತಾಗವಲ್ದು ನನಗಂತೂ. ಯಾಕೆ ಆನಂದ್ ಅವ್ರು ಈ ಥರ ಡಿಸಿಷನ್ ತೊಗೊಂಡ್ರು? ಅಲ್ಲ, ಅವ್ರಿಗೋಸ್ಕರ ಆ ರೀತಿ ಎಷ್ಟು ದಿನದಿಂದ ಕಾಯಕೊಂತಾಳೆ, ಅವ್ರನ್ನ ಎಷ್ಟು ಪ್ರೀತಿಸಾಕೊಂತಾಳೆ. ಅವರು ಆಕೆ ಪ್ರೀತಿನ ನೋಡೋಬಿಟ್ಟು ಹೋಗಿ ಹೋಗಿ ನನ್ನ ಹಿಂದೆ ಬಿದ್ದಾರೆ. ಈ ವಿಷಯ ಏನಾದರೂ ರೀತಿಗೆ ಗೊತ್ತಾದ್ರೆ ಆಕೆ ಎಷ್ಟು ಹರ್ಟ್ ಮಾಡ್ಕೋತಾಳೆ. ಇದೆಲ್ಲ ಯಾಕೆ ಯೋಚನೆ ಮಾಡೋಂಗಿಲ್ಲ ಇವರು? ಆನಂದ್ ಅವರಿಗೆ ಇವಾಗ ಬೇಜಾರಾಗಿರ್ಬೋದು, ಒಂದು 4 ದಿನ ಹೋದ್ಮೇಲೆ ಅವರ ಸರಿ ಹೋಗ್ತಾರೆ. ನನಗಿವಾಗ ನನಗೆ ಗುರಿ ಅಷ್ಟೇ ಮುಖ್ಯ. ನಾನೊಂದು ಜಾಬ್ ತೊಗೊಂಡು ನನ್ನ ಮನೆಯಾಗಿರೋ ಎಲ್ಲರೂ ಚಂದನತ್ತಾಗ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ನಾನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನ ಸಲುವಾಗಿ ನಮ್ಮಪ್ಪ ಅವ್ವ ಮನೆಯಾಗಿರೋರೆಲ್ಲರೂ ಎಷ್ಟೆಲ್ಲ ಕಷ್ಟಪಟ್ಟಾರ. ಒಂದೊಂದು ಸಲ ತಾವು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ಶಾಲೆ ಫೀಸ್ ಎಲ್ಲ ಕಟ್ಟಾರ, ಕಾಲೇಜ್ ಫೀಸ್ ಎಲ್ಲ ಕಟ್ಟಾರ. ಅಷ್ಟೆಲ್ಲ ಕಷ್ಟಪಟ್ಟು ಓದ್ಸಾರಂತ ಅಂದಮೇಲೆ ಅವರಿಗೆ ನಾವು ಸ್ವಲ್ಪನಾರ ಋಣ ತೀರಿಸ್ಬೇಕಲ್ಲ. ಅದನ್ನು ಬಿಟ್ಟು ಇವಾಗ ಪ್ರೀತಿ ಗೀತಿ ಅಂತ ನಾನೇನಾದರೂ ಅದು ಪ್ರೀತಿ ಕಡೆ ಲಕ್ಷ್ಯ ಕೊಟ್ಬಿಟ್ರೆ ಓದಿನ ಕಡೆ ಲಕ್ಷ್ಯ ಕೊಡೋದಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ನಾನು ಏನು ಕಷ್ಟಪಟ್ಕೊಂಡು ಬಂದಿನಲ್ಲ, ಅದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ, ಆಮೇಲೆ ನಾನೇ ಒಂದು ಸಲ ತಿಳಿಸಿ ಹೇಳ್ತೀನಿ ಅವರಿಗೆ ಅವ್ರು ಮಾಡಿದ ತಪ್ಪು ಅಂತಂದು. ಆಮೇಲೆ ಅವ್ರ ಅಂತಸ್ತಿಗೂ ನಮ್ಮ ಅಂತಸ್ತಿಗೂ ಎಲ್ಲೂ ಹೊಂದಾಣಿಕೆ ಆಗೋದೇ ಇಲ್ಲ. ಮತ್ತೆ ಸುಮ್ಮನೆ ಇದೆಲ್ಲ ತೊಂದರೆ ಬೇಡನ ಬೇಡ, ಸಾಕಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಅಣ್ಣನಿಂದಾಗಿ ಮನ್ಯಾಗ ಆಗಿರೋ ಅವಾಂತರ ಸಾಕಾಗಿ ಹೋಗೈತಿ. ಮತ್ತೆ ಅದ ರಿಪೀಟ್ ಆಗೋದು ಬೇಡ ಮನ್ಯಾಗ. ಈಗೆಲ್ಲರೂ ಎಷ್ಟು ಚಂದ ಖುಷಿಯಾಗದಾರ, ಅವ್ರು ಹಂಗೆ ಖುಷಿಯಾಗಿ ಇರಲಿ. ನನ್ನಿಂದಾಗಿ ಯಾವುದೇ ತೊಂದರೆ ಆಗೋದು ಬೇಡ. ಈ ಗವಿ ಅಣ್ಣ ಹೆಂಗೆ ತನ್ನ ಗುರಿ ಕಡೆ ಲಕ್ಷ್ಯ ಇಟ್ಟಾನ, ನಾನು ನಮ್ಮ ಅಣ್ಣನಂಗೆ ನನ್ನ ಗುರಿ ಕಡೆನ ಲಕ್ಷ್ಯ ಇಡ್ತೀನಿ. ಅರೆ ಯಾಕೆ ಕಾವೇರಿ ಇಷ್ಟು ಬೇಜಾರನ್ನ ಕೂತ್ಕೊಂಡು? ಅಲ್ಲ, ಮನ್ಯಾಗೆಲ್ಲರೂ ಅಷ್ಟು ಖುಷಿಯಿಂದ ಹಬ್ಬದ ಊಟ ಮಾಡಕ್ಕೆ ರೆಡಿ ಆಗಾರ, ನೀ ನೋಡಿದ್ರ ಯಾಕೆ ಹಿಂಗೆ ಡಲ್ಲಾಗಿ ಕೂತ್ಕೊಂಡಿಲ್ಲ? ಯಾಕೆ ಏನಾತು? ಅಲ್ಲ, ನೀನು ಖುಷಿಯಾಗಿರ್ತಿದ್ದಿ, ನಿನ್ನ ಜೊತೆನೂ ಮಾತಾಡೋಣ, ಮನ್ಯಾಗೆಲ್ಲರೂ ಎಷ್ಟು ಖುಷಿಯಾಗದಾರ ಅದ್ರ ಬಗ್ಗೆ ನಿನ್ನ ಹತ್ರ ಹಂಚ್ಕೊಳ್ಳೋಣ ಅಂತ ನಾನು ಬಂದ್ರೆ ನೀ ನೋಡಿದ್ರ ಈ ನಮ್ಮನೆ ಮುಖ ಈಟ ಮಾಡ್ಕೊಂಡು ಕುಂತಿಯಲ್ಲ, ಯಾಕೆ ಏನಾತು? ಅಯ್ಯೋ ಚಿಕ್ಕಿ, ಹಾಗೇನಿಲ್ಲ. ಅದು ಮನ್ಯಾಗೆಲ್ಲರೂ ಖುಷಿ ಇದ್ರಲ್ಲ, ಅದು ನೋಡಿ ನನಗೂ ಭಾಳ ಖುಷಿ ಆಯ್ತು. ಆದ್ರೆ ಅಪ್ಪ ಅವನ ಹತ್ರ ಅದೊಂದು ಸತ್ಯ ಅಲ್ಲಿಗೆ ಹೋಗಿ ಬಂದಿದ್ದು ಸತ್ಯನ ಮುಚ್ಚಿಟ್ಟಿನಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಅಷ್ಟೇ. ಅಯ್ಯೋ ಹುಚ್ಚುಡುಗಿ, ಅಷ್ಟಕ್ಕೆಲ್ಲ ಇದಕ್ಕೆ ಬೇಜಾರಾಕಿದೆ. ಕೆಲವೊಂದು ಸಲ ಬೇರೆಯವರಿಗೆ ಒಳ್ಳೇದಾಗುತ್ತಂತಂದ್ರೆ ನಾವು ಸುಳ್ಳು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀನೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಟೈಮ್ ಬರಲಿ, ಆವಾಗ ನಾನು ಎಲ್ಲ ಹೇಳ್ತೀನಂತ, ಸರಿನಾ? ಸರಿ ಆಯಿತು ಚಿಕ್ಕಿ. ಕಾವೇರಿ, ನಿಜ ಹೇಳ, ಮತ್ತೇನು ಸಮಸ್ಯೆ ಇಲ್ಲಲ್ಲ? ಅಯ್ಯೋ ಚಿಕ್ಕಿ, ಹಾಗೇನು ಸಮಸ್ಯೆ ಇಲ್ಲ, ಅದೇ ಹೇಳಿದೆಲ್ಲ ಅಷ್ಟೆ, ಮತ್ತೇನಿಲ್ಲ. ಅಯ್ಯೋ ಚಿಕ್ಕಿ, ಮರ್ತ ಬಿಟ್ಟಿ ನೋಡು ನಾನು. ಅಮ್ಮ ಫೋನ್ ಹಚ್ಚಿದ್ಲ, ಕರಿಯಮ್ಮಮ್ಮ ನಾಳೆ ಬರಾಕುಂತಾಳಂತ. ಆ ಪಲ್ಲವಿ ಅತ್ತಿ ಬೇರೆ ಅತ್ತಿಯರ ಮನೆಗೆಲ್ಲ ಹೋಗಿ ಹೋಗಿ ಬಂದಾಳಂತ. ಹಾಗಾಗಿ ನಾಳೆ ಮನೆಗೆ ಬರ್ತೀನಿ ಅಂತಂದ್ಲು. ನಿಮಗೇನೋ ಫೋನ್ ಹಚ್ಚಿದ್ರೆ ನೀವು ಯಾರು ಎತ್ತೇ ಇಲ್ಲ ಅಂತಲ್ಲ, ಅದಕ್ಕೆ ಮತ್ತೆ ನನಗೆ ಹಚ್ಚಿಲ್ಲ. ನಾನು ನೋಡಿ ಹೇಳೋದ ಮರ್ತು ಬಿಟ್ಟಿನಿ. ಓ ಹೌದನ, ಚಲೋ ಆತು ಬಿಡು. ಒಟ್ಟಿನಲ್ಲಿ ಅತ್ತಿಯರು ಬರೋಷ್ಟಿಗೆ ಮನೆಯಾಗಿರೋ ಸಮಸ್ಯೆ ಎಲ್ಲ ಬಗೆಹರಿತಲ್ಲ, ಅಷ್ಟು ಸಾಕಪ್ಪ. ಮತ್ತು ಅತ್ತೆಯರಿಗೆ ಏನಾರ ಈ ಸಮಸ್ಯೆ ಗೊತ್ತಾಗಿದ್ರೆ ಅವರು ಮತ್ತೆ ಇನ್ನೊಂದಿಷ್ಟೇ ಚಿಂತೆ ಮಾಡ್ಕೊಂಡು ಕೂತ್ಕೋತಿದ್ರು. ಇಲ್ಲ ಅಂದರೆ ಸೀದಾ ಹೋಗಿ ಸುರೇಶನ ಮನೆ ಮುಂದೆ ಹೋಗಿ ಸರಿಯಾಗಿ ಹರೆ ಬಡ್ದು ಬಂದುಬಿಡ್ತಿದ್ಲು. ಹೋಗಿ ಇನ್ನೊಂದು ಹಾಕಿತ್ತು. ಒಟ್ಟಿನಲ್ಲಿ ಅತ್ತೆಯರು ಬರೋಷ್ಟರಲ್ಲಿ ಸಮಸ್ಯೆ ಎಲ್ಲ ಬಗೆಹರಿತಲ್ಲ, ಅಷ್ಟು ಸಾಕಪ್ಪ ಯಪ್ಪ. ಹೌದು, ಇವತ್ತು ಮುಂಜಾನಿಂದ ಇದೇ ಟೆನ್ಷನ್ನಾಗ ಕೂತ್ಕೊಂಡಿದ್ರಿ ಎಲ್ಲರೂ. ಹಾಗಾಗಿ ಏನು ಫೋನ ಎತ್ತದ ಆಗಲಿಲ್ಲ. ನಾನು ಮತ್ತು ಅವ್ರ ಕಡೆಯಿಂದ ಏನು ಫೋನ್ ಬರೋವಲ್ದಲ್ಲ ಅಂತಂದು ನಾನು ಅದೇ ಚಿಂತೆಯಾಗ ಕೂತ್ಕೊಂಡಿದ್ದೆ. ಹಾಗಾಗಿ ಫೋನ್ ಕಡೆ ಲಕ್ಷಣೇ ಇಲ್ಲ, ಫೋನ ನೋಡಿಲ್ಲ ನೋಡು ಮುಂಜಾನಿಂದ. ಈಗ ನೀನು ಹೇಳಿದ್ಮೇಲೆ ಗೊತ್ತೈತಿ. ನಡಿ ಮನ್ಯಾಗ ಅಕ್ಕಗೆ ಎಲ್ರಿಗೂ ಹೇಳೋಣಂತ ಅಂದಂಗೆ ಎಷ್ಟೊತ್ತಿಗೆ ಬರ್ತೀನಂತ ಅಂದಾರ ಅತ್ತೆಯರು. ನಾಳೆ ಮಧ್ಯಾಹ್ನ ಮೇಲೆ ಹಂಗೆ ಬರ್ತಾರಂತ ಅಂದು, ಮಧ್ಯಾಹ್ನ ಇಲ್ಲ ಸಂಜೆನಷ್ಟಿಗೆ ಬರ್ತೀನಿ ಅಂತ ಅಂದಾರ.
ಹೌದನ ಚಲೋ ಆತು ಬಿಡು ಹಂಗಾರೆ. ಬಾ ಅಡುಗೆ ರೆಡಿ ಆಗುಂತೈತಿ. ನೀ ಲಘುನ ಕೈಕಾಲು ಮುಖ ಎಲ್ಲ ತಕೊಂಡು ಫ್ರೆಶ್ ಅಪ್ ಆಗಿ ಬಂದ್ಬಿಡು. ಎಲ್ಲರೂ ಊಟಕ್ಕೆ ಕಾಯಕ್ಕೆ ಕುಂತಾರ, ನೀನು ಊಟ ಮಾಡಂತೆ ಅಂತ. ಸರಿನಾ? ಸರಿ ಆಯ್ತು ಚಿಕ್ಕಿ, ನೀವು ಹೋಗಿರು, ನಾ ಲಘುನ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಂತ. ಸರಿ ಆಯ್ತವ. ಯಪ್ಪ ಸದ್ಯ ಬಚಾವಾದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗೆ ನಾನು ಡೈಲಿ 9 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಹೋಗಿ ವಿಡಿಯೋನ ನೋಡಿ. ಕೆಲವೊಂದಿಷ್ಟು ಜನ ನಮಗೆ ನೋಟಿಫಿಕೇಷನ್ ಬರ್ತಾನೆ ಇಲ್ಲ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಮೇ ಬಿ ಏನಾದರೂ ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ಅಪ್ಡೇಟ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಚಾನಲ್ಗೆ ಹೋಗಿ ನೋಡಿ, ಯಾರ್ಯಾರಿಗೆ ನೋಟಿಫಿಕೇಷನ್ ಬಂದಿಲ್ಲ ಅವರು. ಸರಿನಾ? ಪ್ಲೀಸ್ ಇದೊಂದೇ ನನ್ನ ರಿಕ್ವೆಸ್ಟ್. ಓಕೆನಾ? ನಮಸ್ಕಾರ.